ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್.ಕೆ. ಕಿಡ್ಸ್ ಲರ್ನಿಂಗ್. ಸೊ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆ ಅಂದ ತಕ್ಷಣ ಹೇಳಿದ ತಕ್ಷಣ ಎಲ್ಲರೂ ಹೇಳೋದು ಅ ಆ ಇ ಈ ಉ ಆ ಟು ಲ ಅಂತ ಹೇಳ್ಬಿಡ್ತೀರ. ಸೊ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ, ಅದ್ರ ವಿಧಗಳು ಯಾವುದು, ಅದನ್ನು ನಾವು ಯಾಕೆ ಆ ರೀತಿ ಕರಿತೀವಿ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಈ 49 ಅಕ್ಷರಗಳನ್ನು ನಾವು 3 ವಿಧಗಳನ್ನಾಗಿ ಮಾಡ್ತಾ ಇದ್ದೀವಿ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. 49 ಅಕ್ಷರಗಳನ್ನು 3 ವಿಧಗಳಾಗಿ ಮಾಡಲಾಗಿದೆ. ಈ 3 ವಿಧಗಳು ಯಾವ್ದ್ಯಾವುದು ಅಂದ್ರೆ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. 49 ಅಕ್ಷರಗಳನ್ನು ನಾವು 3 ವಿಧಗಳನ್ನಾಗಿ ನೋಡ್ಬೋದು. ಇಲ್ಲಿ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ಮೊದಲಿಗೆ ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ವರಗಳಲ್ಲಿ ನಾವಿಲ್ಲಿ 13 ಅಕ್ಷರಗಳನ್ನು ನೋಡ್ಬೋದು. ಸ್ವರಗಳು ಅಂತ ಯಾಕೆ ಅದನ್ನು ನಾವು ಕರಿತೀವಿ ಅಂತಂದ್ರೆ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಸ್ವರಗಳು ಅಂತ ಕರಿತೀವಿ. ಸ್ವರಗಳನ್ನ ನಾವಿಲ್ಲಿ ನೋಡ್ಬೋದು. ಯಾವ್ದ್ಯಾವ್ದು ಅಂದ್ರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ. ಸೊ ಇದನ್ನ ನಾವು ಸ್ವರಗಳು ಅಂತ ಕರಿತೀವಿ. ಅ, ಇ, ಈ, ಉ, ಊ, ಋ, ಎ, ಐ, ಓ, ಔ. ಸೊ ಇಲ್ಲಿ ಒಟ್ಟು 13 ಅಕ್ಷರಗಳಿವೆ. ಈ 13 ಅಕ್ಷರಗಳು ಅಂದ್ರೆ ಸ್ವರಗಳಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವಿಲ್ಲಿ ಸ್ವರಗಳು ಅಂತ ಕರಿತೀವಿ. ಸೊ ಈ ಅಕ್ಷರಗಳೆಲ್ಲ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತೀವಿ. ಯಾವುದೇ ಬೇರೆ ಸ್ವರಗಳ ಸಹಾಯದಿಂದ ಆಗಲಿ, ವ್ಯಂಜನಗಳ ಸಹಾಯದಿಂದ ಆಗಲಿ, ಯೋಗವಾಹಕಗಳ ಸಹಾಯದಿಂದ ಆಗಲಿ ನಾವು ಈ ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ತಾ ಇಲ್ಲ. ಹಾಗಾಗಿ ಈ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಸ್ವರಗಳು ಅಂತ ಕರಿತೀವಿ. ನೆಕ್ಸ್ಟ್ ವ್ಯಂಜನಗಳು ನೆಕ್ಸ್ಟ್ ಹೇಳ್ಕೊಡ್ತೀನಿ ಆಮೇಲೆ. ಸೊ ಇಲ್ಲಿ ಯೋಗವಾಹಕಗಳಲ್ಲಿ ನಾವು 2 ಅಕ್ಷರಗಳನ್ನ ನೋಡ್ಬೋದು. ಯೋಗವಾಹಕಗಳು ಬಂದು 2 ಅಕ್ಷರಗಳು. ಈ 2 ಅಕ್ಷರಗಳು ಯಾವ್ದ್ಯಾವ್ದು ಅಂದ್ರೆ ಅಂ ಮತ್ತೆ ಅಹ. ಅಂ ಮತ್ತೆ ಅಹ. ಯಾಕೆ ಯೋಗವಾಹಕಗಳು ಅಂತ ಕರಿತಾ ಇದೀವಿ ಅಂದ್ರೆ, ಈ ಅಂ ಮತ್ತೆ ಅಹ ಹೇಳ್ಬೇಕು ಅಂತ ಅಂದ್ರೆ, ಇಲ್ಲಿ ಯಾವ್ದಾದ್ರೂ ಅಕ್ಷರಗಳು ಸ್ವರ ಆಗ್ಲಿ ವ್ಯಂಜನಗಳ ಸಂಬಂಧದಿಂದ, ಸ್ವರ ಅಥವಾ ವ್ಯಂಜನಗಳ ಸಂಬಂಧದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವಿಲ್ಲಿ ಯೋಗವಾಹಕಗಳು ಅಂತ ಕರಿತೀವಿ. ಸ್ವರಗಳು ಅಥವಾ ವ್ಯಂಜನಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವಿಲ್ಲಿ ಏನಂತ ಕರಿತೀವಿ? ಯೋಗವಾಹಕಗಳು. ಇಲ್ಲಿ 0 ಇದೆ, ಅಂ ಅಂತ ಕರಿತಾ ಇದೀವಿ. ಇದು ಬಂದು ಸ್ವರ, ಇಲ್ಲಿ ಬಂದು ಸ್ವರ ಅಹ. ಇದನ್ನ ಸ್ವರಗಳ ಸಹಾಯದಿಂದ ಅಥವಾ ವ್ಯಂಜನಗಳ ಸಂಬಂಧದಿಂದ, ವ್ಯಂಜನಗಳ ಸಂಬಂಧ ಆಗಿರ್ಬೋದು, ಸ್ವರಗಳ ಸಂಬಂಧದಿಂದ ಆಗಿರ್ಬೋದು, ಉಚ್ಚರಿಸಲ್ಪಡುವ ವಹ ಅಕ್ಷರಗಳನ್ನ ನಾವಿಲ್ಲಿ ಏನಂತ ಕರಿತೀವಿ? ಯೋಗವಾಹಕಗಳು ಅಂತ ಕರಿತೀವಿ. ಅಂ, ಅಹ, ಕಂ, ಕಹ, ಗಂ, ಗಹ ಆ ರೀತಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವಿಲ್ಲಿ ಯೋಗವಾಹಕಗಳು ಅಂತ ಕರೆಯೋದು. ಸೊ ನೆಕ್ಸ್ಟ್ ಇಲ್ಲಿ ವ್ಯಂಜನಗಳನ್ನ ನಾವಿಲ್ಲಿ 34 ವ್ಯಂಜನಗಳಲ್ಲಿ 34 ಅಕ್ಷರಗಳನ್ನ ನೋಡ್ಬೋದು. ಇಲ್ಲಿ ವ್ಯಂಜನಗಳನ್ನ ನಾವಿಲ್ಲಿ 34 ಅಕ್ಷರಗಳನ್ನಾಗಿ ವಿಂಗಡಿಸಲಾಗಿದೆ. ಅದು ಯಾವ್ದ್ಯಾವುದು ಮತ್ತೆ ಅದ್ರ ವಿಧಗಳು ಯಾವುದು ಅನ್ನೋದನ್ನ ನಾನು ಮತ್ತೆ ತಿಳಿಸ್ಕೊಡ್ತೀನಿ. ವ್ಯಂಜನಗಳಲ್ಲಿ 34 ಅಕ್ಷರಗಳನ್ನ ನೋಡ್ಬೋದು. ವ್ಯಂಜನಗಳು ಅಂತಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವಿಲ್ಲಿ ವ್ಯಂಜನಗಳು ಅಂತ ಕರಿತೀವಿ. ಉದಾಹರಣೆಗೆ ಕ ಪ್ಲಸ್ ಅ ಕ, ಗ ಪ್ಲಸ್ ಅ ಗ, ಮ ಪ್ಲಸ್ ಅ ಮ. ಈ ರೀತಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ, ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವಿಲ್ಲಿ ವ್ಯಂಜನಗಳು ಅಂತ ಕರಿತೀವಿ. ವ್ಯಂಜನಗಳನ್ನ 2 ವಿಧಗಳನ್ನಾಗಿ ಮಾಡಲಾಗಿದೆ. ಯಾವ್ದ್ಯಾವ್ದು ಅಂದ್ರೆ
ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳಲ್ಲಿ ನಾವು 25 ಅಕ್ಷರಗಳನ್ನ ನೋಡ್ಬೋದು. ಅವರ್ಗೀಯ ವ್ಯಂಜನಗಳಲ್ಲಿ ನಾವಿಲ್ಲಿ 9 ಅಕ್ಷರಗಳನ್ನ ನೋಡ್ಬೋದು. ವರ್ಗೀಯ ವ್ಯಂಜನಗಳು ಅಂತಂದ್ರೆ ವರ್ಗ ಮಾಡಲ್ಪಡುವ ಅಕ್ಷರಗಳನ್ನ, ವ್ಯಂಜನಗಳನ್ನ ನಾವೇನಂತ ಕರಿತೀವಿ? ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅವರ್ಗೀಯ ವ್ಯಂಜನಗಳು ಅಂದ್ರೆ ವರ್ಗ ಮಾಡಲ್ಪಡದ ಅಕ್ಷರಗಳು, ವ್ಯಂಜನಗಳನ್ನ ನಾವೇನಂತ ಕರಿತೀವಿ? ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ವರ್ಗೀಯ ವ್ಯಂಜನಗಳಲ್ಲಿ ನಾವಿಲ್ಲಿ 3 ವಿಧಗಳನ್ನಾಗಿ ಮಾಡ್ತಾ ಇದೀವಿ. ವರ್ಗೀಯ ವ್ಯಂಜನಗಳನ್ನ 3 ವಿಧಗಳನ್ನಾಗಿ ಮಾಡ್ತಾ ಇದೀವಿ. ಯಾವ್ದ್ಯಾವ್ದು ಅಂದ್ರೆ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತೆ ಅನುನಾಸಿಕ. ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ವರ್ಗೀಯ ವ್ಯಂಜನದಲ್ಲಿರುವಂತಹ ಅಕ್ಷರಗಳೆಷ್ಟು? 25 ಅಕ್ಷರ. 25 ಅಕ್ಷರಗಳನ್ನ ಅಲ್ಪಪ್ರಾಣದಲ್ಲಿ ನಾವು 10 ಅಕ್ಷರಗಳನ್ನ ನೋಡ್ಬೋದು, ಮಹಾಪ್ರಾಣದಲ್ಲಿ 10 ಅಕ್ಷರಗಳನ್ನ ನೋಡ್ಬೋದು, ಅನುನಾಸಿಕದಲ್ಲಿ 5 ಅಕ್ಷರಗಳನ್ನ ನೋಡ್ಬೋದು. ಅಲ್ಪಪ್ರಾಣ ಅಂತ ಅಂದ್ರೇನು? ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಅಲ್ಪಪ್ರಾಣ ಅಂತ ಕರಿತೀವಿ. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಅಲ್ಪಪ್ರಾಣ ಅಂತ ಕರಿತೀವಿ. ಉದಾಹರಣೆ ನೋಡೋಣ. ಕ, ಗ, ಚ, ಜ, ಟ, ಡ, ತ, ಧ, ದ, ಪ, ಬ. ಸೊ 10 ಅಕ್ಷರಗಳನ್ನ ನಾವಿಲ್ಲಿ ಅಲ್ಪಪ್ರಾಣದಲ್ಲಿ ನೋಡ್ಬೋದು. ಅದೇ ರೀತಿ ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ, ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಮಹಾಪ್ರಾಣ ಅಂತ ಕರಿತೀವಿ. ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ. ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಮಹಾಪ್ರಾಣ ಅಂತ ಕರಿತೀವಿ. ಖ, ಘ ಜಾಸ್ತಿ ಉಸಿರನ್ನ ತಗೊಳ್ತಾ ಇರೋದ್ರಿಂದ ಅದಕ್ಕೆ ನಾವಿಲ್ಲಿ ಮಹಾಪ್ರಾಣ ಅಂತ ಕರಿತೀವಿ. ಅನುನಾಸಿಕ, ನಾಸಿಕ ಅಲ್ಲೇ ಹೇಳ್ತಾ ಇದೆ. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಅನುನಾಸಿಕ ಅಂತ ಕರಿತೀವಿ. ಇಲ್ಲಿ ನಾವು ನೋಡ್ಬೋದು ನ್ಯ, 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 ನ, ನ, ಮ. ಸೊ ಇದನ್ನ ನಾವೇನಂತ ಕರಿತೀವಿ? ಮ. ಅನುನಾಸಿಕ ಅಂತ ಕರಿತೀವಿ. ಸೊ ಇದು ವರ್ಗೀಯ ವ್ಯಂಜನಗಳಲ್ಲಿ ವಿಧಗಳು. ಸೊ ಅವರ್ಗೀಯ ವ್ಯಂಜನಗಳು ಆಗ್ಲೇ ಹೇಳ್ದಾಗೆ ನಾನು ಏನಂತ ಹೇಳಿದೆ? ಅವರ್ಗೀಯ ವ್ಯಂಜನಗಳಂದ್ರೆ ವರ್ಗ ಮಾಡಲ್ಪಡದ. ಸೊ ಇಲ್ಲಿ ವರ್ಗೀಯ ವ್ಯಂಜನಗಳನ್ನ ನಾವು ವರ್ಗ ಮಾಡ್ತಾ ಇದೀವಿ. ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣದಲ್ಲಿ ಮೊದಲನೇ ವರ್ಗ ಮತ್ತೆ ಮೂರನೇ ವರ್ಗದಲ್ಲಿ ಬರುವಂತಹದ್ದನ್ನ ನಾವಿಲ್ಲಿ ಅಲ್ಪಪ್ರಾಣ ಅಂತ ಕರಿತೀವಿ. ಮಹಾಪ್ರಾಣದಲ್ಲಿ 2 ಮತ್ತೆ 4. ಅಲ್ಪಪ್ರಾಣದಲ್ಲಿ 1 ಮತ್ತೆ 3ನೇ ವರ್ಗ, ಮಹಾಪ್ರಾಣದಲ್ಲಿ 2 ಮತ್ತೆ 4ನೇ ವರ್ಗದಲ್ಲಿ ಬರುವಂತಹ ಅಕ್ಷರಗಳು. ಅನುನಾಸಿಕದಲ್ಲಿ 5ನೇ ವರ್ಗದಲ್ಲಿ ಬರುವಂತಹ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅವರ್ಗೀಯ ವ್ಯಂಜನಗಳಲ್ಲಿ ವರ್ಗ ಮಾಡಲ್ಪಡದ. ಸೊ ಹೇಗೆ ನಾವು ವರ್ಗಗಳನ್ನಾಗಿ ಮಾಡಿದ್ವಿ, 1 ಮತ್ತೆ 3, 2 ಮತ್ತೆ 4, 5ನೇ ವರ್ಗಗಳನ್ನ ನಾವು ಬೇರೆ ಬೇರೆ ವಿಧಗಳನ್ನಾಗಿ ನೋಡಿದೀವಿ. ಸೊ ಅವರ್ಗೀಯ ವ್ಯಂಜನಗಳಲ್ಲಿ ವರ್ಗ ಮಾಡಕ್ಕಾಗಲ್ಲ ಅಂತ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಯಾವ್ದ್ಯಾವ್ದು ಅಂತಂದ್ರೆ ಯ, ರ, ಲ, ವ, ಶ, ಶ, ಸ, ಹ, ಲ. ಸೊ ಈ ಅಕ್ಷರಗಳನ್ನ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಗುಣಿತಾಕ್ಷರಗಳನ್ನ ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು.